ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಚಿ ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡ್ತಾ ಇದ್ದೀನಿ. ಹಾಗೆ ಸುಚಿ ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ, ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೋಪಿ ದೋಸೆ ಮತ್ತು ಡಿಫ್ರೆಂಟ್ ಬಟಾಣಿ ಆಲೂ ಪಲ್ಯ ಮಾಡಿದ್ದೀನಿ. ಒಂದು ಪ್ಯಾನ್ಗೆ ಆಯಿಲ್ ಹಾಕಿ, ಆಯಿಲ್ ಕಾದ ನಂತರ ಸಾಸಿವೆ ಹಾಕಿ, ಜೀರಿಗೆ ಹಾಕಿ, ಜೀರಿಗೆ ಸಾಸಿವೆ ಚಟಪಟ ಅನ್ನಬೇಕು. ನಂತರ ಕಡಲೆಬೇಳೆ ಹಾಕಿ, ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ತಾ ಇರಿ. ಅದು ಚೆನ್ನಾಗಿ ಫ್ರೈ ಆದ ನಂತರ ಕರಿಬೇವು, ನಂತರ ಬೇಯಿಸಿದ ಬಟಾಣಿ, ಹಸಿಮೆಣಸಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನೆಕ್ಸ್ಟ್ ಈರುಳ್ಳಿ 2-3 ಸ್ಲೈಸ್ ಆಗಿ ಕಟ್ ಮಾಡಿ ಈರುಳ್ಳಿಯನ್ನು ಹಾಕಿ. ನೆಕ್ಸ್ಟ್ ಚೆನ್ನಾಗಿ ಕೈ ಆಡಿಸಿ. ಈರುಳ್ಳಿ ಸ್ಲೈಸ್ ಚೆನ್ನಾಗಿ ಒಂದೊಂದು ಎಳೆಯಾಗಿ ಬಿಡ್ಕೋಬೇಕು. ಆ ಥರ ಚೆನ್ನಾಗಿ ಕೈ ಆಡಿಸಿ. ಅದಾದ ನಂತರ ಉಪ್ಪನ್ನು ಹಾಕಿ, ಉಪ್ಪನ್ನು ಹಾಕಿದ ನಂತರ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ, ನಂತರ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ 2-3 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸಿ. ನಂತರ ಅರಿಶಿನ ಪುಡಿ ಹಾಕಿ, ಬೇಯಿಸಿದ ಆಲೂಗೆಡ್ಡೆ ಸ್ಮ್ಯಾಶ್ ಮಾಡಿ ಹಾಕಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ 2-3 ನಿಮಿಷ ಚೆನ್ನಾಗಿ ಬಾಡಿಸಿ. ಮತ್ತೆ 2-3 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಿಸಿ. ತುಂಬ ಟೇಸ್ಟಿಯಾದ ಆಲೂ ಬಟಾಣಿ ಪಲ್ಯ ರೆಡಿ. ಈಗ ಹೋಟೆಲ್ ಸ್ಟೈಲ್ನ ಟೋಪಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಥರ ಡಿಫ್ರೆಂಟಾಗಿ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹೋಟೆಲ್ನಲ್ಲಿ ಟೋಪಿ ದೋಸೆ ಅಂತ ಖುಷಿಪಟ್ಟು ತಿಂತೀವಿ. ಅದೇ ನಮ್ಮನೇಲಿ ಮಾಡಿಕೊಂಡ್ರೆ ನಮಗೆ ಎಷ್ಟು ಖುಷಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ.